ಸರ್, ನಮ್ಮ ಕಾರ್ಯಕರ್ತರು ಹಿಂದಿನ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಮನೆ ಮನೆ ಕಾರ್ಡ್ ಕೂಡ ಹೋದ ಸಂದರ್ಭದಲ್ಲಿ ಕೆಲವು ಬಿಜೆಪಿಯ ಮನೆಯವರು ಈ ಕಾರ್ಡ್ ನೋಡ್ಬಿಟ್ಟು ಏನು ಉಪ್ಪಿನಕಾಯಿ ಹಾಕ್ತಕ್ಕದ ಅಂತ ಕೇಳಿದ್ರು. ಈಗ ಅವ್ರ ಮನೆಗೆ ಈಗ ಬಂದಿದೆ ದುಡ್ಡು 2,000 ರೂಪಾಯಿ ಬಂತಲ್ಲ, ಈಗೇನು ಜೇನುತುಪ್ಪ ಹಾಕ್ತಾ ಇದ್ದಾರೆ ಅವ್ರೀಗ. ಈಗ ಜೇನುತುಪ್ಪ ಹಾಕ್ತಾ ಇದ್ದಾರಲ್ಲ, ಈಗೇನು ಹೇಳ್ತಾರೆ ಅವರು ಉಪ್ಪಿನಕಾಯಿ. ಈಗ ಅದು ಅವ್ರು ಕಂಡಾಗ ಒಂಥರ ಬೇಜಾರಾಗುತ್ತೆ. ಈಗ ಹೇಳಿದ್ದಲ್ಲ ಈಗ ತಪ್ಪಾಯ್ತು ಅಂತ. ಅಂದರೆ ಅವಾಗ ಉಪ್ಪಿನಕಾಯಿ ಹಾಕ್ಬೇಕಿತ್ತು, ನಕ್ತಿನಂದ್ರು. ಈಗ ಅವರೇ ಜೇನುತುಪ್ಪ ಹಾಕಿ ನಕ್ಕಂತ ತಗೊಳ್ತಾ ಇದ್ದಾರೆ ಅಷ್ಟೇ. ಹೋಗಿ ಗಣೇಶನ ಪೂಜೆ ಮಾಡಿ ಕೈ ಮುಗಿದು ಈ ಭಾಗದ ಜನರಿಗೆ ಒಳ್ಳೆಯದಾಗಲಿ, ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಬೇಡ್ಕೊಂಡಿದ್ದೆ. ಮುಂದಿನ ಸರಿ ಈ ಸರಿ ರಥೋತ್ಸವ ಶುರು ಮಾಡಿದ್ದೀನಿ. ಮುಂದೆ ನಾನು ಐಡಿಯಾ ಮಾಡಿದ್ದೀನಿ, ಇಲ್ಲೊಂದು ಜಾತ್ರೆ ಮಾಡಬೇಕು ಅನ್ನೋದು ನನ್ನ ಐಡಿಯಾ ಇದೆ. ಇಲ್ಲಿ ಮುಂದೆ ಒಳ್ಳೆಯ ರೀತಿಯ ಒಂದು ನಮ್ಮ ಮಹಾಗಣಪತಿ ಜಾತ್ರೆ ಸಾಗರದಲ್ಲಿ ಮಾಡ್ದಂಗೆ ಇಲ್ಲೂ ಒಂದು ಜಾತ್ರೆ ಮಾಡಬೇಕು ಅನ್ನೋದು ನನ್ನೊಂದು ಕನಸಿದೆ. ಇವತ್ತಿನ ರಥೋತ್ಸವ ನೋಡಿದ ಮೇಲೆ ಅವರ ಒಂದು ಪ್ರೇರಣೆ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೆ. ಅದೇ ಥರ ಇಲ್ಲಿ ಮಾಡಬೇಕಂತ ಅವರು ಹೇಳ್ತಾ ಇದ್ದಾರೆ, ಎಲ್ಲರೂ ಕಮಿಟಿಯವರು ಹೇಳ್ತಾ ಇದ್ದಾರೆ. ಹಾಗಾಗಿ ಮುಂದಿನ ಸಲ ಒಂದು ಜಾತ್ರೆನೇ ಮಾಡಬೇಕು ಅನ್ನೋದು ಒಂದು ತೀರ್ಮಾನ ಮಾಡಬೇಕು ಅನ್ನೋದು ನನ್ನಲ್ಲಿ ಇದೆ, ಜನರಲ್ಲೂ ಇದೆ. ಮಾಡಬೇಕು. ಇಲ್ಲೊಂದು ಪ್ರಸಿದ್ಧವಾದಂಥ ಮಹಾಗಣಪತಿಗೆ ಒಂದು ಹೆಸರಿದೆ. ಆ ಹೆಸರಿಗೆ ಒಂದು ಹಬ್ಬದ ವಾತಾವರಣ ಇರೋದ್ರಿಂದ ಒಂದು ಜಾತ್ರೆ ಮಾಡಬೇಕು, ಒಂದು ಅವಕಾಶ ಆಗಬೇಕು ಅನ್ನೋದು ನಾನು ಮುಜರಾಯಿ ಇಲಾಖೆಯಲ್ಲಿ ಮಾತಾಡಿ ಮುಂದಿನ ಇದರಲ್ಲಿ ತೀರ್ಮಾನ ಮಾಡಬಹುದು. ಮಾಡೋದಾದರೆ ಅದಕ್ಕೆ ಅವಕಾಶಗಳಿದ್ದಾವೆ, ಕೊಡೋದಾದರೆ ಅದನ್ನೆಲ್ಲ ಹೀಗೆ ಇದು ಮಾಡೋಕ್ಕೆ ಬರೋದಿಲ್ಲ. ಸರ್ಕಾರ ಅವ್ರು ಏನು ಮಾಡ್ತಾರೆ ತೀರ್ಮಾನ ಮಾಡ್ತಾರೋ ಅವರಿಗೆಲ್ಲ ನಾವೆಲ್ಲ ಎಲ್ಲರ ಕಮಿಟಿಯವರು ಮನವಿ ಮಾಡೋದು ಒಳ್ಳೆಯದು. ಇದರ ಜೊತೆಗೆ ಮನೆಯಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ಬಿಜೆಪಿಯವರು ಕೆಲವರು ತಮ್ಮ ಮೋದಿ ಗೀದಿ ಅಂತ ಹೇಳಿ ಸ್ವಲ್ಪ ಸಣ್ಣ ನೆಗಳೆ ಮಾಡಿದ್ರು. ಆದರೂ ಸಹ ನಮ್ಮ ಕಾರ್ಯಕರ್ತರು ತಾಳ್ಮೆಯಿಂದ ಇದ್ದರು, ಅದ್ರ ಬಗ್ಗೆ ಯಾರು ಇದು ಮಾಡಿ. ನಮ್ಮಲ್ಲಿ ನಮ್ಮ ಮಾರನೇ ಸಹ ಒಂದು ಕಾರ್ಯಕ್ರಮ ಇರೋ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ಚಂಬು ತಗೊಂಡು ರೆಡಿಯಾಗಿದ್ದರು. ಮೋದಿ ಚಂಬು ಕೊಟ್ಟಿದ್ದಾರೆ, ಅವ್ರು ಚಂಬೆ ಕೊಟ್ಟಿರೋದು ಜನರಿಗೆ ಅಂತ ಹೇಳಿ ಭಾಳ ಜನ ರೆಡಿಯಾಗಿಬಿಟ್ಟಿದ್ರು. ಸುಮಾರು 200-300 ಜನ ನಾವು ಆ ಥರ ಮಾಡ್ತೀವಿ, ನಾವು ಯಾವ ಅಡ್ಡ ಮಾಡಿದ್ದು ಅಂತ. ಆನಂತರ BJP ಮುಖಂಡರುಗಳೆಲ್ಲ ಬಂದರು, ಇಲ್ಲ ಹಂಗೆ ಮಾಡೋದು ಬೇಡ, ಅವರಿಗೆ ನಮ್ಮದು ಸಂಬಂಧ ಇಲ್ಲ, ಅವ್ರೇನೋ ಹೇಳಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ, ಅವ್ರ ಮೇಲೆ ಕೇಸ್ ಮಾಡಿ ನೀವೇನು ಮಾಡೋದು ಬೇಡ ದಯವಿಟ್ಟು ಅಂತ ನಾವು ಕೇಳ್ಕೊಂಡೆ. ಮುಖಂಡರನ್ನೆಲ್ಲ ಕೇಳ್ಕೊಂಡೆ, ಗೌಡ್ರಿಗೂ ಕೇಳ್ಕೊಂಡಿದ್ರು. ನನಗೆ ಫೋನ್ ಮಾಡಿ ಹೇಳಿದರು ಹೀಗೆ ಅಂತ. ಹಾಗಾದ್ಮೇಲೆ ಪರವಾಗಿಲ್ಲ, ಅವರು ಕೇಳ್ಕೊಂಡ ಮೇಲೆ ಕ್ಷಮೆ ಕೇಳಿದ ಮೇಲೆ ನಾವು ಇದು ಮಾಡೋದು ಬೇಡ, ನೀವು ಕೇಸ್ ಮಾಡಿ ಅಂತ ನಾವು ಇವರೆಲ್ಲ ಸೇರಿ ಕೇಸ್ ಮಾಡಿದ್ವಿ. ಅದನ್ನು ಕೇಸ್ ಆದ್ಮೇಲೆ ಮುಕ್ತಾಯ ಆಗಬೇಕು. ಇಲ್ಲಿ ಬಂದು ರಾಘವೇಂದ್ರ ಭಾಷಣ ಮಾಡ್ತಾ ಅಲ್ಲಿ ಹೇಳಿರೋದೇನಂದ್ರೆ, ನಾವೇನು ಕೇಸ್ ಮಾಡಿದವ್ರಿಗೆ ಹೇಳ್ತಾರೆ, ನಾವೇನು ಬಳೆ ತೊಟ್ಕೊಂಡಿಲ್ಲ ಅಂತ ರಾಘವೇಂದ್ರ ಹೇಳ್ತಾರೆ. ಅವ್ರ ಪಕ್ಷದ ಮುಖಂಡ್ರೆ ಅವರಿಗೆ ನಮಗೆ ಸಂಬಂಧ ಇಲ್ಲ, ನೀವು ಕೇಸ್ ಮಾಡಿ ಅಂತ BJPಯವರೇ ಹೇಳಿದ್ರು. ಇವರು ನಮ್ಮ ಮೇಲೆ ಬಳೆ ತೊಟ್ಕೊಂಡಿಲ್ಲ ಅಂದರೆ ಏನು ತೊಟ್ಕೊಂಡಿದ್ಯಪ್ಪ, ಏನು ಭಾಗ್ಯರೇನು ಏನು ತೊಟ್ಕೊಂಡು ನಾವೇನು ಬಳೆ ತೊಟ್ಟಿರಲ್ಲ, ನಿಮ್ಮ ತಂದೆಯವ್ರನ್ನ ನಾವು ನೋಡಿ ಬಂದಿದ್ದೀವಿ ನಾವೆಲ್ಲ, ಗೊತ್ತಾಯ್ತಾ? ಈ ಬಳೆ ತೊಟ್ಟಿನ ಇದೆಲ್ಲ ಹೇಳುವಂಥ ಶಕ್ತಿ ಇದೆಲ್ಲ ಬೇಡ, ನಮ್ಮ ಹತ್ರ ಬೇಕಾಗಿಲ್ಲ. ನಿಮ್ಮ ಪಕ್ಷದ ಮುಖಂಡರು ಹೇಳಿದಕ್ಕೆ ಮಾಡಿದ್ದು, ಇಲ್ಲಾಂದ್ರೆ ನಾವು ಚಂಬು ಹಿಡಿತಿದ್ರು. ನಮ್ಮ ಕಾರ್ಯಕರ್ತರು ಕಾಲಿಗೆ ಚಂಬು ಹಿಡಿಯೋಕ್ಕೆ ತಯಾರಿದ್ರು. ಆದರೆ ನಾವೇನೋ ಮುಖಂಡರುಗಳು ಜನರು ಹೇಳಿದ ಮೇಲೆ ಅದು ಮಾಡಬಾರ್ದು ಅಂತ ನಾನು ಹೇಳಿದರೆ ನಮಗೆ ಬಳೆ ತೊಟ್ಕೊಂಡಿದ್ರೆ ಕೇಳ್ತಿರಲ್ಲ. ಅದು ಬಹುಶಃ ನನಗೆ ಹೇಳ್ದಂಗೆ ಇಲ್ಲ, ಅದು ಬಹುಶಃ ಅವ್ರ ಕಾರ್ಯಕರ್ತರಿಗೆ ಹೇಳಿರ್ಬೇಕು. ರಾಘವೇಂದ್ರ ಹೇಳಿರೋದು ಅವ್ರ ಕಾರ್ಯಕರ್ತರಿಗೆ ನೀವು ಬಳೆ ತೊಟ್ಕೊಂಡಿದ್ದೀರ ಅಂತ ಹೇಳಿದ್ರು. ಈ ಥರ ಮಾತಾಡೋದು ಬಿಡಬೇಕು ರಾಘವೇಂದ್ರ ಅವರು, ಗೊತ್ತಾಯ್ತಾ? ಯಾರು ಬಳೆ ತೊಟ್ಕೊಂಡಿರಲ್ಲ, ಎಲ್ರಿಗೂ ಅದು ಶಕ್ತಿ ಇರ್ತದೆ. ಹಾಗಾಗಿ ಅದು ಯಾಕೆ ಹೇಳ್ತೀನಿ ಅಂದರೆ, ಆ ಪದ ಅವ್ರು ಹೇಳಿದಕ್ಕೆ ನಾವು ಹೇಳಲೇಬೇಕಾಗುತ್ತೆ. ಆ ಥರ ಮಾತಾಡಿದಕ್ಕೆ ನಾವು ಅವ್ರಿಗೆ ಉತ್ತರ ಕೊಡಲೇಬೇಕಾಗುತ್ತೆ. ಅದರಿಂದ ಇವತ್ತು ನಮ್ಮ ರಾಜ್ಯದ ರಾಷ್ಟ್ರೀಯ ನಾಯಕರೆಲ್ಲ ಬಂದಂಥ ಸಭೆ, ಅದ್ದೂರಿಯಾದಂಥ ಸಭೆ ಆಯಿತು, ತುಂಬ ಅದ್ಭುತವಾಗಿ ನಡೀತು, ಒಳ್ಳೆ ಜನ ಸೇರಿದರು. ಇಡೀ ಶಿವಮೊಗ್ಗದಲ್ಲಿ ನಮ್ಮ ಗೀತಾ ಶಿವರಾಜಕುಮಾರ್ ಅವರ ಅಲೆ ಭಾರಿ ಚೆನ್ನಾಗಿದೆ. ಯಾರು BJPಯವರು ಏನೇ ತಿಪ್ಪಲಾಗ ಹಾಕಿದ್ರು ಸಹ ಅದು ಹಿಂದಿನ ವಾತಾವರಣ ಅವ್ರಿಗಿಲ್ಲ. ಯಾವ ಜನ ಇವತ್ತು ಹಿಂದೆ ಮೋದಿ ಅಂತಿದ್ರು, ಆ ಮೋದಿ ಅಂತ ಹೇಳೋ ಹೋದೆಲ್ಲ ಹೋಗ್ಬಿಟ್ಟಿದೆ. ಯಾಕಂದರೆ ಯುವಕರು ಮೋದಿ ಅಂದು ಅವ್ರಿಗೆ ಉದ್ಯೋಗ ಇಲ್ಲದೆ ಕಳ್ಕೊಂಡು ಈಗ ಮೋದಿನೂ ಬೇಡ, ಮೋದಿ ಸವಾಸನೂ ಬೇಡ ಅಂತೇಳಿ ಯುವಕರೆಲ್ಲ ಕೈ ಬಿಟ್ಬಿಟ್ಟಿದ್ದಾರೆ. ಅದರಿಂದ ಆ ವಾತಾವರಣ ಇವತ್ತು ರಾಘವೇಂದ್ರನಿಗಿಲ್ಲ. ಯಾಕಂದರೆ ರಾಘವೇಂದ್ರ ಹೇಳ್ತಾರೆ, ನನಗೆ ಓಟ್ ಕೊಡಬೇಡಿ, ಮೋದಿಜಿಗೆ ಓಟ್ ಕೊಡಿ ಅಂದಾಗ ಬಹುಶಃ ರಾಘವೇಂದ್ರ ಕೆಲಸ ಕಮ್ಮಿ ಆಗಿದೆ ಅಂತ.
ಈ ಜಿಲ್ಲೆಯಲ್ಲಿ ಏನು ಕೆಲಸ ಮಾಡಿಲ್ಲ ಅಂತ ಅರ್ಥ. ಮೋದಿಜಿಯವ್ರು ರೋಡ್ ಓಟ್ ಕೊಡಿ ಅಂದ್ರೆ ರಾಘವೇಂದ್ರ ರೋಡ್ ಓಟ್ ಕೊಡೋದು ಬೇಡ ಅಂತ ತಿಳ್ಕೊಂಡಿದ್ದಾರೆ. ಹಾಲಪ್ಪೇನ ಭಾಳ ಹೇಳ್ತಿದ್ದ, ಈ ಅಭಿವೃದ್ಧಿ ರಸ್ತೆ ಅವನು ಮಾಡಿದ್ದಾನೆ, ಅವನು ಸ್ಯಾಂಕ್ಷನ್ ಮಾಡಿ ಹೋಗಿದ್ದಷ್ಟೇ, ದುಡ್ಡು ಬಿಡುಗಡೆ ಮಾಡಿದ್ದು ನಾನೇ. ಅವ್ರು ಯೋಗ್ಯತೆ ಬಿಡುಗಡೆಕ್ಕಾಗಿಲ್ಲ. ಚಾಲೆಂಜ್ ಇದ್ರೆ ಬರಕೇಳಿ, ಈ ರಸ್ತೆಗೆ ತಂದಿರೋ ದುಡ್ಡು ನಾನೇ ರೆಡಿ ಮಾಡ್ತಾ ಇರೋದು, ನಾನೇ ಉದ್ಘಾಟನೆ ಮಾಡಿ ಮುಂದೆ ಅದಕ್ಕೆ ಲೈಟಿಂಗು ಗೇಟಿಂಗ್ ಎಲ್ಲ ಕೊಟ್ಟು ನಾವೇ ಮಾಡ್ತೀವಿ. ಗೊತ್ತಾಯ್ತಾ? ನಾನು ಬಂದು 8 ತಿಂಗಳಾಗಿದೆ ಅಷ್ಟೇ, ಇನ್ನೂ 4 ವರ್ಷ 3 ತಿಂಗಳಿದೆ. ಅಲ್ಲಪ್ಪ, ಅಲ್ಲಿವರೆಗೆ ಕಾಯಿ. ಈ ತಾಲೂಕಿನ ಅಭಿವೃದ್ಧಿ ಯಾವ ಥರ ಮಾಡ್ಬೇಕನ್ನೋದು ನಾನು ಮಾಡಿ ತೋರಿಸ್ತೀನಿ. ಸುಮ್ಮನೆ ಹೋದ್ಸರಿ ನೀನೇನು ಹೇಳಿದೆ, ನನ್ನ ರಸ್ತೆ ನೋಡಿ ನಾನು ಗೆಲ್ತೀನಿ ಅಂತ ಹೇಳಿದ್ದೆಲ್ಲ, ನಿನ್ನ ರಸ್ತೆ ನೋಡಿ ಜನ ಸೋಲಿಸಿದ್ದಾರೆ. ನೀನು ಮಾಡಿದ್ದೆ 100 ಅಡಿ ರಸ್ತೆ, ಹಳ್ಳಿ ಕಡೆ ಎಷ್ಟು ಕೊಟ್ರ 100 ಮೀಟರ್ ರಸ್ತೆ ಕೊಟ್ಟಿದ್ದಕ್ಕೆ ನೀನು ಸೋಲಿಸಿದ್ದಾರೆ ಜನ. ಹಾಗಾಗಿ ಬಹಳ ಮಾತಾಡಿದ್ದಾರೆ. ಕುಮಾರ್ ಬಂಗಾರಪ್ಪ ನನ್ನ ಬಗ್ಗೆ ಮಾತಾಡಿದ್ದಾರೆ, ಕನ್ನಡಕ ಬಗ್ಗೆ. ಅದು ನಿನ್ನೆ ಹೇಳಿದ್ದೆ ನಾನು. ನನ್ನ ಬಗ್ಗೆ ಕನ್ನಡಕ ಬಗ್ಗೆ ಬಹಳ ಚರ್ಚೆ ನಡೀತದೆ. ಹೋದ ಸರಿ ಹಾಲಪ್ಪ ಚರ್ಚೆ ಮಾಡ್ದ, ಯಾವ ಹಾಲಪ್ಪ ಬಿಟ್ಟಿಯಾನ ಈಗ ಕುಮಾರ್ ಬಂಗಾರಪ್ಪ ಶುರು ಮಾಡಿದ್ದಾರೆ. ಮೊನ್ನೆ ನಾನು ಹೇಳಿಕೆ ಕೊಟ್ಟಿದ್ದೀನಿ, ಮತ್ತೆ ನಾನು ಕೊಡಕ್ಕೆ ಹೋಗಲ್ಲ ಕುಮಾರ್ ಬಂಗಾರಪ್ಪ. ಓಕೆ, ಮತ್ತೆ ಮಾತಾಡಕ್ಕೆ ಹೋದ್ರೆ ಕುಮಾರ್ ಬಂಗಾರಪ್ಪಗೆ ಏನು ಹೇಳಬೇಕು ನನಗೆ ಗೊತ್ತಿದೆಯಲ್ಲ. ಒಂದ್ಸರಿ ಹೇಳಿದ್ದೀನಿ ಏನಂತ ಅವ್ರಿಗೆ ಹೇಳಿದ್ದೀನಿ, ಕುಮಾರ್ ಬಂಗಾರಪ್ಪ ಎಂಥವ್ರು ಏನು ಅಂತ ಹೇಳಿದ್ದೀನಿ. ಮತ್ತೆ ನಾನು ಹೇಳಕ್ಕೆ ಹೋಗುದಿಲ್ಲ. ಹಾಗಾಗಿ ಈ ಥರ ವಾತಾವರಣ ಆಗೋದು ಬೇಡ. ಯಾವುದೇ ಫಂಕ್ಷನ್ ಯಾರೇ ಮಾಡಲಿ ಅವ್ರವ್ರ ಹಕ್ಕು ಅವ್ರು ಮಾಡ್ಕೊಂಡು, ಯಾವುದೇ ಪಕ್ಷ ಏನೇ ಮಾಡಿದ್ರು ಸಹ ಅವ್ರ ಹಕ್ಕು. ಆ ಥರ ಡಿಸ್ಟರ್ಬ್ ಮಾಡೋಕ್ಕೆ ಯಾರಿಗೂ ಹೋಗಬೇಡಿ ಅಂತ ನಾನು ಎಲ್ಲ ನನ್ನ ಕಾರ್ಯಕರ್ತರಿಗೂ ನಾನು ಹೇಳ್ತೇನೆ. ಯಾರೇ ಪಕ್ಷದವ್ರು ಏನೇ ಮಾಡಿದ್ರು ಸಹ ನೀವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಬೇಡಿ. ಅವರಿಗೂ ಹೇಳಿದ್ರು, ನೀವು ಡಿಸ್ಟರ್ಬ್ ಮಾಡಿ, ನಿಮ್ಮ ವಾದ ನೀವು ಮಾಡಿ, ನಮ್ಮ ವಾದ ನಾವು ಮಾಡ್ತೀವಿ, ನಮ್ಮ ಹಕ್ಕುಗಳು ನಾವು ಹೇಳ್ತೀವಿ ಅಂತ ಮಾತನ್ನು ಹೇಳ್ಬೇಕು. ಏನಾದ್ರು ಕೇಳಿದ್ರೆ